MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ದೆಹಲಿ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಅಮಿತ್ ಶಾ ಸಭೆಯನ್ನ ನಡೆಸಿದ್ದು, ತನಿಖೆಗೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಸಚಿವರ ಸಭೆ ನಡೀತಾ ಇದೆ. ದೆಹಲಿಯ ನಿವಾಸದಲ್ಲಿ ಅಧಿಕಾರಿಗಳ ಜೊತೆ ಮಹತ್ವದ ಮೀಟಿಂಗ್ ಕೂಡ ನಡೀತಾ ಇದೆ. ಅಧಿಕಾರಿಗಳಿಂದ ಮಾಹಿತಿಯನ್ನು ಅಮಿತ್ ಶಾ ಕ್ಷಣದ ಅಪ್ಡೇಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸಭೆಯಲ್ಲಿ ಉನ್ನತ ಗುಪ್ತಚರ ಇಲಾಖೆ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ದೆಹಲಿ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನು ಅಮಿತ್ ಶಾ ಪಡ್ಕೊಳ್ತಾ ಇದ್ದು, ಕ್ಷಣದ ಅಪ್ಡೇಟ್ ಅನ್ನು ಕೂಡ ಅಮಿತ್ ಶಾ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ 800 ಸ್ಥಳಗಳಲ್ಲಿ ಸ್ಥಳ ಪರಿಶೀಲನೆ ಆಗಿರುವುದರಿಂದಾಗಿ 500ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಿರುವುದರಿಂದಾಗಿ ಏನೆಲ್ಲ ಬೆಳವಣಿಗೆಗಳಾಗಿದೆ, ಈ ಉಗ್ರರ ಜಾಲ ಕೇವಲ ದೆಹಲಿ ಸ್ಫೋಟಕ್ಕೆ ಅಷ್ಟೇ ಸೀಮಿತವಾಗಿತ್ತಾ ಅಥವಾ ಬೇರೆ ಬೇರೆ ಏನಾದರೂ ಲಿಂಕ್ಗಳನ್ನೇನಾದರೂ ಹೊಂದಿದ ಅಥವಾ ಮುಂದೆ ಬಹುದೊಡ್ಡದಾದಂಥ ಏನಾದರೂ ಕಾರ್ಯಗಳನ್ನೇನಾದರೂ ರೂಪಿಸಬೇಕು, ದೊಡ್ಡ ಮಟ್ಟದಲ್ಲಿ ಸಂಚನ್ನ ಹರಡಬೇಕು, ರಕ್ತ ಪಿಪಾಸುಗಳಾಗಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆ ನಡೀತಾ ಇದೆ. ಜೊತೆಗೆ ಈಗಾಗಲೇ ಡೈರಿ ಕೂಡ ಪತ್ತೆಯಾಗಿರೋದಕ್ಕೆ ಅಲ್ಲಿ ಒಂದಷ್ಟು ಕೋಡ್ ವರ್ಡ್ಸ್ ಗಳನ್ನ ಕೂಡ ಅಲ್ಲಿ ಬಳಸಲಾಗಿದೆ. ನಾವೀಗ ಗಮನಿಸ್ತಾ ಇರೋದು JM ಉಗ್ರ ಸಂಘಟನೆಯ ಪೋಸ್ಟರ್. ಇದು ಮೌಲ್ವಿಯ ಮನೆಯಲ್ಲಿ ಈ ಒಂದು ಉಗ್ರ ಸಂಘಟನೆಯ ಪೋಸ್ಟರ್ ಕೂಡ ಪತ್ತೆಯಾಗಿದೆ. ಹಾಗಾದ್ರೆ ಇವರಿಗೂ ಮತ್ತೆ ಉಗ್ರ ಸಂಘಟನೆಗೂ ಏನ್ ಸಂಬಂಧ, ಯಾವ ರೀತಿ ಲಿಂಕ್ ಇತ್ತು, ಈ ಪೋಸ್ಟರ್ ಅವ್ರ ಹತ್ರ ಸಿಕ್ಕಿದ್ದಾದ್ರೂ ಹೇಗೆ, ಇದೆಲ್ಲದ್ರ ಬಗ್ಗೆ ಕೂಡ ತನಿಖೆ ಆಗ್ತದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಹರೀಶ್ ಹಾಗೂ ದೆಹಲಿಯಿಂದ ಮಹೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಮೊದಲಿಗೆ ಮಹೇಶ್ ಇಂದ ಮಾಹಿತಿನ ಪಡ್ಕೊಳ್ಳೋಣ. ಮಹೇಶ್, ಕ್ಷಣದ ಅಪ್ಡೇಟ್ ಅನ್ನ ಗಮನಿಸ್ತಾ ಇದೀವಿ. 800 ಸ್ಥಳಗಳಲ್ಲಿ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. 500ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸದ್ಯಕ್ಕೆ ಏನೆಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ? ಇವತ್ತು ಅಮಿತ್ ಶಾ ಸಭೆ ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ? ಶಕುಂತಲಾ, ಖಂಡಿತ ಪ್ರಮುಖವಾಗಿ ಮೊದಲನೇದಾಗಿ ಏನು ಪ್ರಕರಣವನ್ನು ಗಂಭೀರವಾಗಿ ಪಡೆದುಕೊಂಡಂತ ಕೇಂದ್ರ ಸರ್ಕಾರ ಈಗಾಗಲೇ ಸಭೆ ಮಾಡ್ತಾ ಇರುವಂಥದ್ದು, ನಿರಂತರವಾಗಿ ಸಭೆ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಮಾಡ್ತಾ ಇರುವಂಥದ್ದು. ನಿನ್ನೆ ಕೂಡ ಏನು ಕ್ಯಾಬಿನೆಟ್ ಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪ ಕೂಡ ಆಗಿರುವಂಥದ್ದು. ಅಂದರೆ ಇದು ನೇರವಾಗಿ ಉಗ್ರರ ಕೈವಾಡ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸದ್ಯ ಮಾಹಿತಿ ಪ್ರಕಾರ ಬೇರೆ ಬೇರೆ ಏನು ರಾಜ್ಯಗಳಲ್ಲಿ NIA ದಾಳಿ ಮಾಡ್ತಾ ಇದೆ, ಜಮ್ಮು ಕಾಶ್ಮೀರ ಇರ್ಬೋದು, ಮತ್ತೆ ರಾಜಸ್ಥಾನ ಇರ್ಬೋದು, ಮತ್ತೆ ಉತ್ತರ ಪ್ರದೇಶ ಮತ್ತೆ ದೆಹಲಿ, ಈ ಸೇರಿದಂತೆ ಸಂಪೂರ್ಣ ವರದಿಯನ್ನು ಈಗ ಏನು ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಏನು ಗುಪ್ತಚರ ಇಲಾಖೆ ಅಧಿಕಾರಿಗಳು ಮತ್ತೆ NIA ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಈಗ ಪ್ರಕರಣವನ್ನು ಗಂಭೀರವಾಗಿ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಎರಡನೇದಾಗಿ ಏನು ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಡಗುತಾಣ ಏನಿದೆ, ಅಲ್ಲಿ ಸುಮಾರು 800ಕ್ಕೂ ಹೆಚ್ಚು ಸ್ಥಳಗಳಲ್ಲಿ NIA ಬೇಟೆ ಮಾಡಿದೆ. ಏನು ಮತ್ತೆ ಇದ್ರ ಜೊತೆಗೆ 500ಕ್ಕೂ ಹೆಚ್ಚು ಶಂಕಿತರನ್ನ ವಶಕ್ಕೆ ಪಡೆದು ಏನೋ ಒಂದು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಮೂರನೇದಾಗಿ ಏನಂತ ಹೇಳಿದ್ರೆ, ಈ ಇರ್ಫಾನ್ ಮೌಲಿ ಈತ ಏನಿದ್ದಾನೆ ಪ್ರಮುಖ ರೂವಾರಿ ಅಂತ ಹೇಳ್ಬೋದು. ಆತನ ಮನೆಯಲ್ಲಿ ಈಗ ಜೈಷ್ ಎ ಮೊಹಮ್ಮದ್ನ ಏನು ಪೋಸ್ಟರ್ಗಳೇನಿದೆ ಪತ್ತೆಯಾಗಿರುವಂಥದ್ದು ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು. ಈತ ನೇರವಾಗಿ ಜೈಷ್ ಎ ಮೊಹಮ್ಮದ್ನ ಸಂಪರ್ಕ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಡಾಕ್ಟರ್ ಮುಜಾಮಿಲ್ಲಾ ಇರ್ಬೋದು, ಶಾಹೀನ್ ಇರ್ಬೋದು, ಮತ್ತೆ ಉಮರ್ ರೈನ್ ಇರ್ಬೋದು, ಇವರ ಜೊತೆ ನಿರಂತರವಾಗಿ ಸಂಪರ್ಕ ಇರುವುದಾಗಿ ಕೂಡ ಗೊತ್ತಾಗ್ತಾ ಇದೆ. ಇವರು ಏನು ಉಗ್ರರಾಗಿ ಏನು ಬದಲಾಗೋದಕ್ಕೆ ಮತ್ತೆ ಕೃತ್ಯ ನಡೆಸೋದಕ್ಕೆ, ದೇಶದ ವಿವಿಧ ಸ್ಥಳಗಳಲ್ಲಿ ಕೃತ್ಯ ನಡೆಸೋದಕ್ಕೆ ನೇರವಾಗಿ ಕಾರಣ ಆಗಿರುವಂಥದ್ದು ಇವರ ಏನಿದ್ದಾರೆ, ಇವರಿಗೆ ನೇರವಾಗಿ ರೂವಾರಿನೇ ಈತ ಒಂದು ಮೌಲಿ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈ ಮೌಲಿಯನ್ನ ಕೂಡ ಈಗ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಕೂಡ ಮಾಡ್ತಾರೆ. ಆತನ ಮನೆಯಲ್ಲಿ ಏನು ಪೋಸ್ಟರ್ಗಳನ್ನ ಏನು ಬೆಳಕಿಗೆ ಬಂದಿರುವಂಥದ್ದು ನಿಜಕ್ಕೂ ಒಂದು ಆತಂಕಕಾರಿ ವಿಚಾರ ಅಂತ ಹೇಳೋದು. ನೇರವಾಗಿ ಜೈಷ್ ಎ ಮೊಹಮ್ಮದ್ ಲಿಂಕ್ ಇಲ್ಲಿ ಕಾಣ್ತಾ ಇದೆ. ಈಗ ಇದೆಷ್ಟು ಮಾಹಿತಿ ಕೂಡ ಗೃಹ ಸಚಿವರು ಪಡಿತಾ ಇದ್ದಾರೆ. ಶಕುಂತಲಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.